ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲೇ ರಾಜ್ಯದ ಶಕ್ತಿ ಕೇಂದ್ರವಾಗಿರುವಂತಹ ವಿಧಾನಸೌಧದಲ್ಲಿ ನಡಿಬಾರದಂತಹ ಘಟನೆ ಇವತ್ತು ನಡೆದು ಹೋಗುತ್ತೆ. ವಿಧಾನಸೌಧದಲ್ಲಿ ಪಾಕ್ ವಿರುದ್ಧ ಘೋಷಣೆಯನ್ನ, ಪಾಕ್ ಪರ ಘೋಷಣೆಯನ್ನ ಕೂಗ್ತಾರೆ ನಾಸೀರ್ ಹುಸೇನ್ ಅವರ ಬೆಂಬಲಿಗರು. ಎಸ್, ರಾಜ್ಯದ ಇತಿಹಾಸದಲ್ಲೇ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆಗಳು ಮೊಳಗಿರೋದು. ಈಗ ಇದೇ ಹಿನ್ನೆಲೆಯಲ್ಲಿ ಈಗ ಸುಮೋಟೋ ಕೇಸ್ ಕೂಡ ದಾಖಲಿಸಿದ್ದಾರೆ ಪೊಲೀಸರು. ವಿಧಾನಸೌಧದ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿದೆ. 153B 502 ಬಿ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ವಿಧಾನಸೌಧದ ಠಾಣೆಯಲ್ಲೇ ಇರುವಂತಹ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಅವರು ಈಗ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿರುವಂತದ್ದು. ಆಡಿಯೋವನ್ನ ಕೂಡ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಈ ಬಗ್ಗೆ ಕೂಡ ಮಾಹಿತಿ ಮಾಧ್ಯಮಗಳಿಗೆ ಲಭ್ಯ ಆಗ್ತಾ ಇರುವಂತದ್ದು. ಈ ವಿಚಾರ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಸೀರ್ ಹುಸೇನ್ ಅವರು ಎರಡನೇ ಬಾರಿ ರಾಜ್ಯಸಭೆ ಚುನಾವಣೆಯಲ್ಲಿ ಗೆದ್ರು. ಈ ಕೂಡಲೇ ಅವರ ಬೆಂಬಲಿಗರು ವಿಧಾನಸೌಧದಲ್ಲೇ ಸಂಭ್ರಮವನ್ನ ಆಚರಣೆಯನ್ನ ಮಾಡ್ತಾರೆ. ಆದ್ರೆ ಈ ಸಂಭ್ರಮದ ಹೊತ್ತಿನಲ್ಲೇ ಕೆಲ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಕೂಗ್ತಾರೆ. ಇನ್ನು ನಾಸೀರ್ ಹುಸೇನ್ ಅನ್ನ ನಮ್ಮ ಪ್ರತಿನಿಧಿ ಅವರು ಶ್ರೀನಿವಾಸ್ ರಾವ್ ಅವರು ಮಾತನಾಡಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಮಾತುಗಳಲ್ಲಿ ಕೇಳಿ ಬರುವಂತದ್ದು. ಅಂದ್ರೆ ಇದನ್ನ ನಮ್ಮ ಪ್ರತಿನಿಧಿ ಕೂಡ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಅವ್ರು ಏನು ಹೇಳಿಲ್ಲ ಅಂತಂದ್ರೆ ರಿಯಾಕ್ಟ್ ಮಾಡಬಹುದಿತ್ತು. ನಾಸೀರ್ ಹುಸೇನ್ ಅವರು ಬನ್ನಿ ಮಾತಾಡೋಣ ಸರ್. ಗೆಲುವಾಗಿದೆ, 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 ನಾಸೀರ್ ಹುಸೇನ್ ಅವರು ಬನ್ನಿ ಮಾತಾಡೋಣ ಸರ್. ಗೆಲುವಾಗಿದೆ, 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 ನಾಸೀರ್ ಹುಸೇನ್ ಅವರು ಬನ್ನಿ ಮಾತಾಡೋಣ ಸರ್. ನಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ. ನಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಯಾವ್ದು ಮಾಡಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಮ್ಮ ವಿಜಯೋತ್ಸವ ಸಂದರ್ಭದಲ್ಲಿ ನನಗೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಏನ್ ದಾಖಲಾಗಿದೆ? ಈಗಾಗಲೇ 2 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಸೆಕ್ಷನ್ಸ್ ಏನ್ ಹೇಳುತ್ತೆ ಅಂತ ಡೀಟೇಲ್ಸ್ ಕೊಡುವುದಾದ್ರೆ? ಚಂದನ, ಇವತ್ತು ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ರವರ ಸಂಭ್ರಮಾಚರಣೆ ವೇಳೆ ಅವರ ಅಭಿಮಾನಿಗಳು ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ರು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಕೂಗಿದ್ರು. ಈ ಸಂಬಂಧ ವಿಧಾನಸೌಧದ ಭದ್ರತಾ ಎಎಸ್ಐ ಶಿವಕುಮಾರ್ ಅವರು ವಿಧಾನಸೌಧ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಸುದ್ದಿ ಮಾಧ್ಯಮಗಳಲ್ಲಿ ವಿಚಾರಗಳು ಬರ್ತಿದೆ, ವಿಡಿಯೋಗಳು ಬರ್ತಿದೆ. ಯಾರೋ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದ್ದಾರೆ, ಇದರ ಬಗ್ಗೆ ಆ ವಿಡಿಯೋವನ್ನ ಪರಿಶೀಲನೆಯನ್ನ ಮಾಡಿ ಕ್ರಮವನ್ನ ಕೈಗೊಳ್ಳಿ ಅಂತವ್ರನ್ನ ಪತ್ತೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಅಂದ್ರೆ ಸರ್ಕಾರಿ ಅಧಿಕಾರಿ ದೂರನ್ನ ಕೊಟ್ಟಿರೋದ್ರಿಂದ ಇದು ಸುಮೋಟೋ ಪ್ರಕರಣವನ್ನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. IPC ಸೆಕ್ಷನ್ 153B 505(1)B ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. 153B ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಏಕೀಕರಣಕ್ಕೆ ಪೂರ್ವಾಗ್ರಹ ಪೀಡಿತ ಆರೋಪಗಳನ್ನ ಮತ್ತೆ ಸಮರ್ಥನೆಗಳನ್ನ ಘೋಷಣೆಗಳನ್ನ ಕೂಗೋದನ್ನ ಹೇಳುತ್ತೆ. ಇನ್ನು 505(1)B
ಸಾರ್ವಜನಿಕ ಸ್ಥಳಗಳಲ್ಲಿ ಕಿಡಿಗೇಡಿತನದಿಂದ ಕೂಡಿದಂತಹ ಹೇಳಿಕೆಗಳ ಬಗ್ಗೆ ಈ ಒಂದು ಸೆಕ್ಷನ್ ಹೇಳುತ್ತೆ. ಹೀಗಾಗಿ ಈ ಎರಡೂ ಸೆಕ್ಷನ್ ನಡಿ FIR ಅನ್ನ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ನಿಯೋಗ ಕೂಡ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರವರ ನೇತೃತ್ವದಲ್ಲಿ ಒಂದು ದೂರನ್ನು ಸಹ ಕೊಡ್ಲಾಗಿದೆ. ಆ ದೂರಿಗೂ ಮೊದಲೇ ಅಂದ್ರೆ ಬಿಜೆಪಿಯವರ ದೂರಿಗೂ ಮೊದಲೇ ಈಗಾಗಲೇ ಸುಮೋಟೋ ಕೇಸ್ ನಡಿ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತೆ ಈಗ ಸದ್ಯ ಈ ಪ್ರಕರಣ ಸಂಬಂಧ ಆ ಒಂದು ಆಡಿಯೋ ಮತ್ತೆ ವಿಡಿಯೋವನ್ನ FSL ಗೆ ಕಳಿಸುವ ಕೆಲಸವನ್ನ ಇದೀಗ ವಿಧಾನಸೌಧ ಪೊಲೀಸ್ ಠಾಣೆಯ ಪೊಲೀಸರು ಮಾಡಿರೋದು. FSL ನಲ್ಲಿ ಯಾವ ರೀತಿಯ ರಿಪೋರ್ಟ್ ಬರುತ್ತೆ ನೋಡ್ಕೊಂಡು ಆ ಬಳಿಕ ಈ ರೀತಿಯ ಘೋಷಣೆಯನ್ನ ಕೂಗದಂತವ್ರು ಯಾರು ಅನ್ನೋದನ್ನ ಆ ಬಳಿಕ ಪೊಲೀಸರು ಪತ್ತೆಯನ್ನ ಮಾಡಬೇಕಾಗುತ್ತೆ. ರೈಟ್ ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿಂದಾಬಾದ್